ಸೂರ್ಯನೊಬ್ಬ ಚಂದ್ರನೊಬ್ಬ ರಾಜನು ಒಬ್ಬ ಈ ರಾಜನು ಒಬ್ಬ. ನನ್ನ ಲೈಫಲ್ಲಿ ಈ ಥರ ಸದ್ಬಿದ್ದಿರೋ ಬಾಡಿನ ಯಾವತ್ತೂ ನೋಡಿರಲಿಲ್ಲ. ಟೆರೆಸ್ ಫುಲ್ಲು ರಕ್ತ. ಟಿವಿ ಬಿಟ್ಟು ಥಿಯೇಟರ್ ಬರೋದಿಲ್ಲ ಅಂತ ಹೇಳಿ ಸಿನಿಮಾದವರು ಬಡ್ಕೋತಾರೆ. ಥಿಯೇಟರ್ ನೋಡಕ್ ಚೆನ್ನಾಗಿದೆ ಅಲ್ವಾ ಸರ್, ಫ್ಯಾಮಿಲೀಸ್ ಬರೋದು. ಅಲ್ಲಿ ಯಾವ್ದೇ ಗಲಾಟೆ ಆಗದಂಗೆ ನಾವೇ ನೋಡ್ಕೊಳ್ಳೋದು ಸರ್. ಟಿಕೆಟ್ ಕಲೆಕ್ಷನ್ ಇಂದ ಹಿಡಿದು ಸಿನಿಮಾ ಪ್ರಿಂಟ್ ವರ್ಗು ನೋಡ್ಕೊಳ್ಳೋದು ನಾವಲ್ಲಿ. ನಮಗ್ ಕೊಡದೆ ಯಾರಿಗೆ ಸರ್ ಕೊಡ್ತಾರೆ? ಒಂದು ಟೀ ಹೇಳ. ಹಾಗೆ ನಂಗೊಂದು ಬೂಸ್ಟ್. जाहिर सी बात है, वो तो आप सुनेंगे ही। एक वक्त वो भी था जब बच्चन साहब को देखकर कहा जाता था, अरे इतना लंबा लड़का पतला पुतला सा, इसके साथ कौन हीरोइन काम करेगी? हीरोइन ढूंढना जरा कठिन रहता था, पर जब किस्मत ने बाजी मेरे अंगने में तुम्हारा क्या काम है? मेरे अंगने में तुम्हारा क्या काम है? जो है नाम वाला, अरे जो है नाम वाला वो ही तो बदनाम है। मेरे अंगने में तुम्हारा क्या काम है? ಏನ್ ಮಾಡ್ಕೊಂಡಿದ್ದೀರಿ ನೀವೆಲ್ಲ? ಏನ್ ಹೆಸರು? ವೆಂಕಟೇಶ್. ಅಪ್ಪ ಏನಾಗಿದ್ದಾರೆ? ಮುದುಕರಾಗಿದ್ದಾರೆ. ಸ್ಕೂಲ್ ಟೀಚರ್. ನಿನ್ನ ಹೆಸರು? ಅಪ್ಪು ಅವರು ಅಂತ. ಅಪ್ಪು ಅವರು ಅಂತ ಇವರೆಲ್ಲ ನಾನು ಹಾಗೆ ಕರೆಯೋದು. ಹೇಳೋ. ಏನೋ ನಿನ್ನೆ ಕುಡಿದ್ಬಿಟ್ಟು ಹಂಗೆಲ್ಲ ಆಡ್ತಿದ್ದೆ ಯಪ್ಪ. ಯಾರು ನಾನಾ ನೀನಾ? ನಿನ್ನೆ ಕಣಪ್ಪ. ಡೈಲಿ ಬರ್ತಿದ್ದ, ಗಂಟ್ಲು ಪೂರ್ತಿ ಕುಡಿತಿದ್ದ, ಸರಿಯಾಗಿ ತಿಂತಿದ್ದ. One hour later. End of flashback. ಇವಾಗ ಹೇಳೋ, ನಾನಾ ನೀನಾ? ಅಂಕಲ್ ಹ್ಯಾಪಿ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಅಪ್ಪ. 2 ವರ್ಷದಿಂದ ನನಗೆ ಒಬ್ಬನೇ ರೂಢಿ ಇತ್ತು.
ನಂಗೆ ಇದಿದೆ ಎರಡೇ ಕೆಲಸ. ಒಂದು ಫಿಲಮ್ ನೋಡೋದು, ಇನ್ನೊಂದು ಅದ್ರ ಜೊತೆ ಚೆನ್ನಾಗಿ ಎಣ್ಣೆ ಹೊಡೆಯೋದು. ಬೆಳಗ್ಗೆನೆ ಮೂವಿಗೆ ಹೋಗ್ತೀನಿ ಅಂತ ಸೆಕ್ಯೂರಿಟಿಗೆ ಸುಳ್ಳು ಹೇಳಿ ಅಲ್ಲಿ ಹೋಗ್ತಿದ್ದಿದ್ದೇ ಬೇರೆ ಕೆಲಸಕ್ಕೆ. ಬಂದಿದ್ದ ಕೆಲಸ ಮುಗಿಸ್ಕೊಂಡು ಯಾರಿಗೂ ಗೊತ್ತಾಗ್ದಂಗೆ ವಾಪಸ್ ಹೋಗ್ತಿದ್ದೆ. ಮಧುರ ಮಧುರವೇ ಮಂಜುಳಗಾನ, ಮಧುರ ಮಧುರವೇ ಮಂಜುಳಗಾನ, ಹೃದಯ ತಣಿಸುವ ಹೊಸತಾನ, ಮಧುರ ಮಧುರವೇ ಮಂಜುಳಗಾನ. ಮುಖದಲ್ಲಿ ಖುಷಿ ಇದ್ರು ಮನಸ್ಸಲ್ಲಿ ದುಃಖ ಇತ್ತು. ಮಧುರ ಮಧುರವೇ ಆದರೆ ಆ ವಿಡಿಯೋ ನೋಡಿದ್ಮೇಲೆ ಆ ದುಃಖ ಇನ್ನೂ ಜಾಸ್ತಿ ಆಯಿತು. ಆ ವಿಡಿಯೋ ಒಂದು ಕ್ಷಣಕ್ಕೆ ಸತ್ತೇ ಹೋಗ್ಬಿಡೋಣ ಅನಿಸ್ತು. I need it now. Come to the same place, okay? I'll be waiting. ಅವನಿಗೆ ಕಾಯ್ತಿದ್ದೆ. ನನಗೇನು ಬೇಕೋ ಅದನ್ನ ಅವ್ನು ಕೊಟ್ಟ. तैँले केटी भेट्छ त्यसले त याद पनि आउँदैन तँलाई, भुलिन्छ सबै. ಅವತ್ತು ರಾತ್ರಿ Kill them all. Fucking everything! Absolutely fucking not. ಮಗ ಹೇಳೋ. ಮಗ ಬಾರೋ. ಏನ್ ಪಾರ್ಟಿನೇನಾ? ಪಾರ್ಟಿನೇ ಬಾರೋ. ಸರಿ ಬಂದೆ. ಲೋ ಏನು ಮತ್ತೆ ಶುರು ಮಾಡ್ಕೊಂಡೇನ? ಲೋ ಮಹೇಶ, ಲೋ ಎದ್ದಳ, ಲೋ ಲೋ ಯಾಕೋ ಬೇಕು ನಿನಗಿದೆಲ್ಲ? ನಿನಗೆ ಗೊತ್ತಿಲ್ವಾ?
ಇದಳೋ ನೋಡೋ ನೋಡೋ ಅವನೆಲ್ಲಿ ಬಿದ್ದಿದ್ದ? ಬೆಳಗ್ಗೆ ಎದ್ದಾಗ ಈಚೆ ಫುಲ್ಲು ವಿಚಿತ್ರವಾದ ಸೌಂಡ್ ಬರ್ತಿತ್ತು. ನಾನು ಯಾವತ್ತೂ ಕೇಳಿರಲಿಲ್ಲ. ಕೆಳಗಡೆ ಹೋಗ್ಬೇಕಾದ್ರೆ ರಕ್ತದ ಕಲೆ ನೋಡಿದೆ. ಸ್ಟೆಪ್ಸ್ ಇಳಿಬೇಕಾದ್ರೆ ಅಲ್ಲೂ ಬ್ಲಡ್ ಡ್ರಾಪ್ಲೆಟ್ಸ್ ನೋಡಿ ಇನ್ನೂ ಭಯ ಆಯಿತು. ಅದ್ರ ಬಗ್ಗೆ ಕೆಳಗಡೆ ಮನೆ ಅಂಕಲ್ನ ಕೇಳಕ್ಕೆ ಹೋದಾಗ, ಅಂಕಲ್ ಮೇಲೆ ಫುಲ್ ಸ್ಟೆಪ್ಸ್ ಎಲ್ಲ ಬ್ಲಡ್ ಅಂಕಲ್. ನಮ್ಮ ರಾಣಿ ಈಟು ಬಂದಿದ್ದಾರೆ, ಕ್ಲೀನ್ ಮಾಡಿಸ್ತೇನಪ್ಪ. ಯಾಕಪ್ಪ ಸೊಪ್ಪಗಿದೆಯಾ? ನೈಟೆಲ್ಲ ತುಂಬ ಸೌಂಡ್ ಬರ್ತಾ ಇತ್ತಲ್ಲಪ್ಪ ಮೇಲೆ. ಅಂಕಲ್ ಸೌಂಡಾ ಏನು ಸೌಂಡು? ಆ ವಿಡಿಯೋ ನನ್ನ ನೆಮ್ಮದಿನೇ ಹಾಳು ಮಾಡಿತ್ತು. ಸೀಲಿಂಗಿಂದ ಅವತ್ತೊಂದು ಕೊಟ್ಟಿದ್ದ ಡ್ರಗ್ ಓವರ್ಡೋಸ್ ಆಗಿತ್ತು. कहिले केटीको जाँठा त्यसले त याद पनि आउँदैन तँलाई, भुलिन्छ सबै. ಅವನೇನು ಹೇಳ್ದ ಅಂತಲೇ ಅರ್ಥ ಆಗಿರಲಿಲ್ಲ. ಆ ಡ್ರಗ್ಗಿಂದ ಎಲ್ಲ ಮರ್ತೋಗಿತ್ತು. ರಾತ್ರಿ ಆದಮೇಲೆ ಗೊತ್ತಾಗಿದ್ದು ಅವನ ನನ್ನ ಕೈಯಾರೆ ನಾನೇ ಸಾಯಿಸ್ಬಿಟ್ಟಿದ್ದೆ. ನಾನು ನೋಡೋವರೆಗೂ ನನಗೆ ಗೊತ್ತಿರಲಿಲ್ಲ. ಆ ವಿಡಿಯೋದಲ್ಲಿ ಏನಿತ್ತು ಅಂತನ, ನನಗೆ ಸ್ಕೂಲ್ಗೆ ಹೋಗ್ತಿದ್ದ ಒಬ್ಬಳು ತಂಗಿ ಇದ್ಲು. ಅವಳನ್ನ ನನ್ನ ಫ್ರೆಂಡ್ ಅಜಯ್